ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತಹ 11 ಮಂದಿಯ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಹಾಗೇನೆ ಕೆಸಿಎಯ ಕೆಲವೊಬ್ಬ ಸಿಬ್ಬಂದಿ ಎಸ್ಕೇಪ್. ಹೌದು, ಕೇಸ್ ಆದ ಕೂಡಲೇ ಕೆಸಿಎಯ ಕೆಲ ಸಿಬ್ಬಂದಿ ಎಸ್ಕೇಪ್. ಶಂಕರ್ ಹಾಗೂ ಜಯರಾಮ್ ಇಬ್ಬರಿಗೂ ಹುಡುಕಾಟ ಮುಂದುವರೆದಿದೆ. ಸಿಸಿಬಿ ಟೀಮ್ ಕೆಸಿಎ ಅಧಿಕಾರಿಗಳ ಹುಡುಕಾಟದಲ್ಲಿದ್ದಾರೆ. ಕೆಸಿಎ ಸೆಕ್ರೆಟರಿ ಶಂಕರ್ಗಾಗಿ ತೀವ್ರ ಹುಡುಕಾಟ ನಡೆದಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಅಪ್ ಸ್ಕ್ಯಾನ್ ಇನ್ಸ್ಪೆಕ್ಟರ್ ಡಾಕ್ಟರ್ ಸುಧಾಕರ್ ನೇತೃತ್ವದ ತಂಡ ಶಂಕರ್ ಹಾಗೂ ಜಯರಾಮ್ಗಾಗಿ ಹುಡುಕಾಟವನ್ನು ನಡೆಸಿದೆ. ಯಾವುದೇ ಪ್ರಕರಣ ಅದು ಕೇಸ್ ಆಗಿ ಯಾವಾಗ ಮಾರ್ಪಾಡಾಗುತ್ತೆ, ಆ ನಂತರದ ಸಂದರ್ಭದಲ್ಲಿ ಈ ರೀತಿಯ ನಾಪತ್ತೆ ಪ್ರಕರಣಗಳು ಕೂಡ ನಡೆದು ಹೋಗುತ್ತೆ. ಯಾವಾಗ ಪ್ರಕರಣ ದೂರಾಗಿ ದಾಖಲಾಗಿ ಅದು ತನಿಖೆಯ ಹಂತವನ್ನು ತಲುಪುತ್ತೆ, ಆರೋಪಿ ಸ್ಥಾನದಲ್ಲಿರೋರೆಲ್ಲ ನಾಪತ್ತೆ. ಈಗ ಪ್ರಕ್ರಿಯೆಯಲ್ಲಿ ನೋಡಿ, ಶಂಕರ್ ಹಾಗೂ ಜಯರಾಮ್ ಇವರು ಕೂಡ ನಾಪತ್ತೆ. ಕೆಸಿಎಯ ಸಿಬ್ಬಂದಿಯವರು ನೋಡಿ, ಕೆಸಿಎ ಸೆಕ್ರೆಟರಿ ಶಂಕರ್ ಸದ್ಯ ನಾಪತ್ತೆ. ಹಾಗಾಗಿ ಇನ್ಸ್ಪೆಕ್ಟರ್ ಡಾಕ್ಟರ್ ಸುಧಾಕರ್ ನೇತೃತ್ವದಲ್ಲಿ ಶೋಧ ಮುಂದುವರೆದಿದೆ. ನೋಡಿ, 11 ಮಂದಿಯ ಸಾವು ಸಂಭವಿಸಿದೆ. ಸರಿಯಾದಂತಹ ಆಯೋಜನೆಯಾಗಿಲ್ಲ. ಅಭಿಮಾನಿಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದ್ರು. HEL ಏರ್ಪೋರ್ಟ್ನಿಂದ ಕಬ್ಬನ್ ಪಾರ್ಕ್ವರೆಗೂ ಕೂಡ ಜನ ಕಿಕ್ಕಿರಿದು ಸೇರಿದ್ರು. ರೋಡ್ ಶೋ ಆಗುತ್ತೆ. ಓಪನ್ ವೆಹಿಕಲ್ನಲ್ಲಿ ನೆಚ್ಚಿನ ಆಟಗಾರರು ಕಂಡು ಬರ್ತಾರೆ. ಅವರನ್ನು ಕಣ್ತುಂಬಿಕೊಳ್ಳೋಣ ಅನ್ನುವಂಥ ಕಾತರತೆ ಇತ್ತು. ಕಾರಣ ಕೆಸಿಎನೇ ಅನೌನ್ಸ್ ಮಾಡಿತ್ತು ರೋಡ್ ಶೋ ನಡೆಯುತ್ತೆ ಅಂತ ಹೇಳಿ. ಆಮೇಲೆ ಅದು ಕ್ಯಾನ್ಸಲ್ಲು, ಆಮೇಲೆ ಫ್ರೀ ಟಿಕೆಟು, ಆಮೇಲೆ ಕ್ರೀಡಾಂಗಣಕ್ಕೆ ಎಂಟ್ರಿ, ಎಲ್ಲ ಗೊಂದಲದ ನಡುವೆ ಏನಾಯಿತು, ಯಾವಾಗ ರೋಡ್ ಶೋ ಕ್ಯಾನ್ಸಲ್ ಆಯಿತು, ಕಡೆ ಪಕ್ಷ ನಮ್ಮ ಈ ಆಟಗಾರರನ್ನು ಆ ಕ್ರೀಡಾಂಗಣದಲ್ಲಾದರೂ ನೇರವಾಗಿ ನೋಡಬಹುದೇನೋ ಈ ಆಸೆ ಅನ್ನೋದು ಹೆಚ್ಚಾಯಿತು. ಬಹುತೇಕ ಜನ ನೋಡಿ, ಅಂದಾಜು 2 ರಿಂದ 3 ಲಕ್ಷ ಜನ ಕ್ರೀಡಾಂಗಣಕ್ಕೆ ಬಂದರು. ಆಗ ನಡೆದಂತಹ ಕಾಲ್ ತುಳಿತದಲ್ಲೇ 11 ಮಂದಿ ಸಾವಿಗೀಡಾಗಿದ್ದಾರೆ. ಸರಿಯಾದ ಒಂದು ತಾರ್ಕಿಕ ಅಂತ್ಯ ಕೊಡಬೇಕು ಅನ್ನೋದಾದರೆ ಅಷ್ಟು ಆರೋಪಿಗಳನ್ನು ಹಿಡಿಯಲೇಬೇಕು, ವಿಚಾರಣೆಗೊಳಪಡಿಸಬೇಕು, ತಪ್ಪಿಗೆ ಶಿಕ್ಷೆಯಾಗಬೇಕು. ಈ ನಿಟ್ಟಿನಲ್ಲಿ ನೋಡಿ, ಸದ್ಯ ಶಂಕರ್ ಮತ್ತು ಜಯರಾಮ್ ಎಸ್ಕೇಪ್.